ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೆಟ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಹಾಗೆಯೇ ನಾನು ನಿಮ್ಮ ಅನು. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಅಕ್ಕಿ ಹಿಟ್ಟಿನಲ್ಲಿ ನಾವು ರಂಗೋಲಿನ ಹೇಗೆ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರಿಗೆ ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕಲಿಕ್ಕೆ ಬರುತ್ತೆ, ಕೆಲವರಿಗೆ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟದ ವಿಷಯ ಅಂತಲೇ ಹೇಳ್ಬೋದು. ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕಿದರೆ ತುಂಬಾ ಶ್ರೇಷ್ಠ ಅಂತ ಹೇಳಿ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುವಂತಹ ವಿಚಾರ ಅಲ್ವಾ. ನೋಡಿ, ಹಿಂದಿನ ಕಾಲದಿಂದಲೂ ಕೂಡ ಮನೆಯ ಹೊರಗಡೆ ಗುಡಿಸಿ ಸಾರಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಅದು ಶ್ರೇಷ್ಠ ಅಂತ ಹೇಳಿ ನಂಬಿಕೆ ಇತ್ತು. ಹಾಗೆಯೇ ಈ ಸಣ್ಣ ಪುಟ್ಟ ಕೀಟ, ಈ ಇರುವೆ, ಅವುಗಳಿಗೆಲ್ಲ ಈ ಅಕ್ಕಿ ಹಿಟ್ಟೆ ಹೊಟ್ಟೆ ತುಂಬಿಸ್ತಿದ್ದು ಅಂತಲೇ ಹೇಳಬಹುದು. ನೋಡಿ, ಹೊರಗಡೆ ಬಾಗಿಲಿಗೆ ಗುಡಿಸಿ ಸಾರಿಸ್ಬಿಟ್ಟು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದಾಗ ಅವೆಲ್ಲವೂ ಕೂಡ ಬಂದುಬಿಟ್ಟು ತಿಂತಾ ಇದ್ವು. ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕ್ತಾ ಇದ್ರು. ದಿನ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಿ ನಾವು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದು, ಅಥವಾ ದೇವರ ಮನೆ ಬಾಗಿಲಿಗಾದ್ರೂ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಬೌಲ್ನಲ್ಲಿ 2-3 ಸ್ಪೂನಿನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಲ್ಲ, ಹಾಗೆಯೇ ತುಂಬ ತೆಳುವಾಗಿಯೂ ಅಲ್ಲ. ಸ್ವಲ್ಪ ನೋಡಿ, ಈ ಹದಕ್ಕೆ ನೀವು ಏನು ಮಾಡಬೇಕು, ಅದನ್ನು ನೀಟಾಗಿ ಹೀಗೆ ಗಂಟಿಲ್ಲದೆ ಇರುವಂತೆ ನೀಟಾಗಿ ಇದನ್ನು ನೀರು ಹಾಕಿಬಿಟ್ಟು ಇದನ್ನು ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರಾಯಿತು, ಸೊ ಹಾಗಾಗಿ ಇನ್ನೊಂದು ಸ್ಪೂನು ನಾನು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಇದನ್ನು ಗಟ್ಟಿ ಮಾಡ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ. ನೋಡಿ, ಸ್ವಲ್ಪ ಕೂಡ ಕಲಿಸುವಾಗ ಚೂರೂ ಕೂಡ ಗಂಟಿರಬಾರ್ದು. ಆ ರೀತಿ ನೀವೇನು ಮಾಡಬೇಕು, ಅದನ್ನು ನೀಟಾಗಿ ಅದನ್ನು ಕಲಿಸ್ಕೊಂಡು ಬರಬೇಕು. ನೋಡಿ, ಹಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಸೊ ಹಾಗಾಗಿ ಮತ್ತೆ 1 ಸ್ಪೂನ್ ನಾನು ಇಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಮತ್ತೆ ನೀಟಾಗಿ ಈ ರೀತಿ ಗಂಟಿಲ್ಲದೆ ಇರೋ ರೀತಿ ನಾನು ಕಲಸಿ ಇಟ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಂತಕ್ಕೆ ಇರಬೇಕು ನಿಮ್ಮ ಹಿಟ್ಟು, ಆಗ ಮಾತ್ರ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಹೇಗೆ ಬಿಡಿಸೋದು ಅಂತಾದರೆ, ನೀವು ಪೇಂಟ್ ಬ್ರಷ್ ಇರುತ್ತಲ್ವ, ಆ ಬ್ರಷನ್ನು ತೊಗೊಂಡ್ಬಿಟ್ಟು ನೀವು ಆರಾಮಾಗಿ ಇದರಿಂದ ನೀವು ರಂಗೋಲಿನ ಹಾಕ್ಬೋದು. ದೇವ್ರ ಮನೆಗೆ ಹಾಕ್ಬಹುದು, ಅಥವಾ ಹೊಸ್ತಲಿಗೂ ನೀವು ಹಾಕಬಹುದು. ನೋಡಿ, ರಂಗೋಲಿ ಪುಡಿಯಲ್ಲೇ ಹಾಕ್ಬೋದಲ್ಲ, ಇದರಿಂದ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತ ನೀವು ಕೇಳ್ಬೋದು. ನೋಡಿ, ರಂಗೋಲಿ ಪುಡಿಯಿಂದ ಹಾಕೋದಕ್ಕಿಂತ ನೀವು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದರೆ ಅದು ತುಂಬ ಶ್ರೇಷ್ಠ ಅಂತ ಹೇಳಿ ಹಿಂದಿನ ಕಾಲದಿಂದಲೂ ಕೂಡ ಹೇಳ್ತಾರೆ. ನಿಮಗೆ ನಂಬಿಕೆ ಇದ್ದರೆ ಇದನ್ನು ನೀವು ಪಾಲಿಸ್ಬೋದು, ಇಲ್ಲ ಅಂದರೆ ನೀವು ರಂಗೋಲಿ ಪುಡಿಯಿಂದನೇ ನೀವು ರಂಗೋಲಿನ ಹಾಕಬಹುದು. ರಂಗೋಲಿ ಪುಡಿಯಿಂದನೂ ಕೂಡ ರಂಗೋಲಿ ಹೇಗೆ ಫಾಸ್ಟಾಗಿ ಹಾಕ್ಬೋದು, ಅಥವಾ ನನಗೆ ಕೈಯಲ್ಲಿ ರಂಗೋಲಿ ಪುಡಿಯಿಂದ ಬಿಡಲಿಕ್ಕೆ ಬರೋದಿಲ್ಲ ಅನ್ನೋರಿಗೆ ನಾನು ಈ ಹಿಂದೆನೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ರಂಗೋಲಿ ಪುಡಿಯಿಂದನೂ ಕೂಡ ಎಷ್ಟು ಈಸಿಯಾಗಿ ನಾವು ರಂಗೋಲಿ ಹಾಕ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಚೆಕ್ ಮಾಡಿ. ನೋಡಿ, ಈ ರೀತಿ ನಾನು ಈಗ ಪೇಂಟ್ ಬ್ರಷಿಂದ ಹೀಗೆ ರಂಗೋಲಿನ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದಂತಹ ಡಿಸೈನಲ್ಲಿ ನೀವು ರಂಗೋಲಿನ ಹಾಕಬಹುದು. ನಾನಿಲ್ಲಿ ಸಿಂಪಲ್ ಆಗಿರುವ ರಂಗೋಲಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಬಂದರೆ ಅದನ್ನೇ ನೀವು ಹಾಕಬಹುದು. ನೋಡಿ, ಹೊರಗಿನ ಬಾಗಿಲಿನ ಹೊಸ್ತಿಲಿಗೆ ಅಥವಾ ದೇವರ ಮನೆ ಬಾಗಿಲಿಗೆ, ದೇವರ ಮನೆ ಎದುರುಗಡೆ, ದೇವರ ಎದುರುಗಡೆ ನೀವು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದರೆ ತುಂಬಾ ಶ್ರೇಷ್ಠ ಅಂತ ಹೇಳಿ ಹಿಂದಿನ ಕಾಲದಿಂದಲೂ ಕೂಡ ಹೇಳ್ತಾರೆ. ದಿನ ಆಗ್ಲಿಕ್ರೂ ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಾದರೂ ಕೂಡ ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಹಾಕಬಹುದು. ನೋಡಿ, ಈ ರೀತಿ ಓಂ ಅಂತ ಬರೀಬಹುದು. ನೀವು ಬ್ರಷಿಂದ ಯೂಸ್ ಮಾಡಿದರೆ ನೀಟಾಗಿ ಹಾಗೆಯೇ ಬೇಗನೆ ಆಗುತ್ತೆ. ನೋಡಿ, ಹೀಗೆ ನಂತರ ಓಂ, ಶ್ರೀ, ಸ್ವಸ್ತಿಕೋ ಹಾಗೆ ಸ್ಟಾರ್ ಶೇಪಲ್ಲೂ ಕೂಡ ನೀವು ದೇವರ ಮನೆಯಲ್ಲಿ ಬರೆಯುವಂತಹ ಎಲ್ಲ ಚಿಕ್ಕ ಚಿಕ್ಕ ರಂಗೋಲಿ ಇದೆಯಲ್ಲ, ಅವುಗಳನ್ನು ನೀವು ಈ ರೀತಿ ನೀವು ಹಿಟ್ಟನ್ನು ಕಲಿಸ್ಬಿಟ್ಟು, ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ನೀವು ಈ ರೀತಿ ಬರ್ಕೋಬಹುದು. ನಾನಿಲ್ಲಿ ಸಿಂಪಲ್ಲಾಗಿ ನಿಮಗೆ ಓಂ, ಶ್ರೀ ಹಾಗೆ ಸ್ವಸ್ತಿಕು ಹಾಗೆ ಸ್ಟಾರ್ ಮತ್ತು ಈ ರೀತಿ ಅಷ್ಟದಳ ಪದ್ಮದ ರಂಗೋಲಿನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ.
ಮನೆ ಯಾವಾಗಲೂ ಸ್ವಚ್ಛವಾಗಿದ್ದರೆ ಹಾಗೆಯೇ ಮನೆ ಮುಂದೆ ರಂಗೋಲಿ ಇದ್ದರೆ ಲಕ್ಷ್ಮೀ ದೇವಿ ಮನೆ ಒಳಗೆ ಬರ್ತಾಳೆ ಅಂತ ಹೇಳಿ ಹಿಂದಿನ ಕಾಲದಿಂದಲೂ ಕೂಡ ಒಂದು ನಂಬಿಕೆ ಇದೆ ಅಲ್ವಾ. ಅಥವಾ ರಂಗೋಲಿ ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಹಾಗೆಯೇ ಸಕಾರಾತ್ಮಕ ಶಕ್ತಿಯನ್ನು ಮಾತ್ರ ಮನೆ ಒಳಗೆ ತರುವಂತೆ ಮಾಡುತ್ತದೆ ಅಂತ ಹೇಳಿ ಒಂಥರ ನಂಬಿಕೆ, ಒಂದು ಅಜ್ಜಿ ಕಾಲದಿಂದಲೂ ಕೂಡ ಅದು ನಂಬಿಕೆ. ಸೊ ರಂಗೋಲಿ ಹಾಕುವುದು ಕೇವಲ ಪ್ರದರ್ಶನಕ್ಕಲ್ಲ, ಅದು ರಂಗೋಲಿನ ನಾವು ಅಕ್ಕಿ ಹಿಟ್ಟಲ್ಲಿ ಹಾಕಿದರೆ ಕಾಗೆ, ಅಳಿಲು, ಗುಬ್ಬಚ್ಚಿ, ಇರುವೆ, ಈ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಇವೆಲ್ಲವೂ ಕೂಡ ಬಂದುಬಿಟ್ಟು ಅವುಗಳ ಹೊಟ್ಟೆಯನ್ನು ತುಂಬಿಸ್ಕೊಳ್ತಿದ್ವು. ಸೊ ಆದ ಕಾರಣ ಹಿಂದಿನ ಕಾಲದಲ್ಲಿ ಹಬ್ಬ ಹರಿದಿನಗಳಲ್ಲಿ ಅಥವಾ ಡೈಲಿ ಅಕ್ಕಿ ಹಿಟ್ಟಲ್ಲಿ ಹೊರಗಿನ ಬಾಗಿಲಿಗೆ ಗುಡಿಸಿ ಸಾರಿಸ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಹಾಕ್ತಾಯಿದ್ರು. ನೋಡಿ, ನಮ್ಮಲ್ಲಿ ಬಂದಿರುವಂತಹ ಈ ಸಂಪ್ರದಾಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ದಿನ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಿ ನಾವು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿನ ಹಾಕೋಣ. ನೋಡಿ, ರಂಗೋಲಿನ ಮನೆ ಮುಂದೆ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿಬಿಟ್ಟು ಪಾಸಿಟಿವ್ ಎನರ್ಜಿ ಮಾತ್ರ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಎಷ್ಟೇ ಆಗಲಿ ಹಿಂದಿನ ಕಾಲದಿಂದ ಬಂದಿರುವಂತಹ ಸಂಪ್ರದಾಯ ಆದ್ರೇನು ಅಥವಾ ಈಗಿನ ಕಾಲದಲ್ಲಿ ಬಂದಿರುವಂತಹ ಸಂಪ್ರದಾಯ ಆದ್ರೇನು ಒಳ್ಳೆಯದಾಗತ್ತೆ ಅಂದರೆ ಯಾವ ಕಾಲದಿಂದ ಬಂದಿರುವಂಥ ಸಂಪ್ರದಾಯ ಆದ್ರೇನು ಅನುಸರಿಸ್ಕೊಂಡು ಹೋದರೆ ಆಯಿತು ಅಲ್ವಾ. ಹಾಗೆಯೇ ನಿಮಗೆಲ್ಲ ಕೂಡ ಈ ವಿಡಿಯೋ ನೋಡಿಬಿಟ್ಟು ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವೆಲ್ಲ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕ್ತೀರಾ ಅಥವಾ ಇಲ್ಲ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.